ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2025 2 ದಿವಸದ ಹಿಂದೆ ನಾನು ಕಾರ್ಮಿಕರಿಗೆ ಶೋಷಣೆ ಆಗಿದ್ರ ಬಗ್ಗೆ ಮಂಜುನಾಥನ್ ಇಂಟ್ರೂ ಮಾಡಿದ್ದೆ. ಅದು ಇಂಟ್ರೂ ಮಾಡಿ ನೆಕ್ಸ್ಟ್ ಡೇನೆ ಚೇರ್ಮನ್ ಸುಬ್ರಹ್ಮಣ್ಯಂ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. 13 ಗಂಟೆಗಳ ಕಾಲ ನೀವು ಕೆಲಸ ಮಾಡಿ ಮನೆಯಲ್ಲಿ ಹೆಂಡತಿ ಮಕ ಏನ್ ನೋಡ್ಕೊಂತ ಕೂತ್ಕೊಂತೀರಾ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟು ಚರ್ಚೆ ನಡೀತಿದೆ. ಏನು ಪ್ರೈವೇಟ್ ಸೆಕ್ಟಾರಲ್ಲಿ ಇರ್ಬೋದು, ಬ್ಯಾಂಕ್ಗಳಲ್ಲಿ ಇರ್ಬೋದು, ಬಹಳಷ್ಟು ಕಾರ್ಮಿಕರ ಶೋಷಣೆ ನಡೀತಾ ಇದೆ. ಇವ್ರಿಗೆ 13 ಗಂಟೆ ಅಲ್ಲ, 20 ಗಂಟೆ ಕೆಲಸ ಮಾಡಿದ್ರು ಸಾಕಾಗಲ್ಲ ಇವ್ರಿಗೆಲ್ಲ. ಇವರು ಪ್ರಾಫಿಟ್ನೆಲ್ಲ ಅವ್ರು ತಗೊಂತಾರೆ. ಕೊನೆಗೆ ಅವ್ರು ಏನಾದ್ರು ರಿಟೈರ್ ಆದಾಗ ಗ್ರಾಚ್ಯುಟಿ ಕೊಡಕ್ಕೆ ಇಮಿಡಿಯೇಟ್ ಕೊಡಕ್ಕಾಗಲ್ಲ. ಹಲವಾರು ಕೇಸ್ಗಳು ಗ್ರಾಚ್ಯುಟಿದು ಲೇಬರ್ ಕೋರ್ಟಲ್ಲಿ ನಡೀತಾ ಇದೆ, CJIT ಕೋರ್ಟಲ್ಲಿ ನಡೀತಿದೆ, ಬೇರೆ ಬೇರೆ ಕಡೆ ಕೇಸ್ಗಳು ನಡೀತಾ ಇದೆ. ಇವ್ರಿಗೆ ಸುಬ್ರಹ್ಮಣ್ಯಂ ಅವ್ರಿಗೂ ಆಮೇಲೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು 13 ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾರಲ್ಲ, 13 ಗಂಟೆ ಕೆಲಸ ಮಾಡಿದ್ದಕ್ಕೆ ತಕ್ಕಂತೆ ನೀವು ಸ್ಯಾಲ್ರಿ ಕೊಡ್ತೀರಾ, ಬೆನಿಫಿಟ್ಸ್ ಕೊಡ್ತೀರಾ ನೀವು ಅವ್ರಿಗೆ? ಕೆಲಸ ಮಾಡಿ ಅಂತ ಹೇಳ್ತೀರಾ. 13 ಏನು 20 ಗಂಟೆ ಕೆಲಸ ಮಾಡೋಕ್ಕೂ ತಯಾರಿದ್ದಾರೆ ಎಷ್ಟೊಂದು ಜನ. ಅದಕ್ಕೆ ತಕ್ಕಂತೆ ಸಂಬಳ ಕೊಡಿ ನೀವು. ಅವ್ರಿಗೇನಾದ್ರೂ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಆ ಆರೋಗ್ಯದ ಎಕ್ಸ್ಪೆನ್ಸಸ್ ಕೊಡಿ. ಜೊತೆಗೆ ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ತಗೊಳ್ಳಿ ನೀವು. ಹೆಂಡತಿ ಮಕ್ಕಳು ಮಕಾನ ನೋಡ್ಕೊಂಡು ಏನ್ ನೀವು ಟೈಮ್ ವೇಸ್ಟ್ ಮಾಡ್ತೀರಿ, ಬನ್ನಿ ಕೆಲಸ ಮಾಡಿ ಅಂತ ಸ್ಟೇಟ್ಮೆಂಟ್ ಕೊಡೋದಿಕ್ಕೆ ಸುಬ್ರಹ್ಮಣ್ಯಂ ಅವ್ರಿಗೆ ಅವ್ರ ಹೆಂಡತಿ ನೋಡಿ ಮಕ ನೋಡಿ ಬೇಜಾರಾಗಿರ್ಬೇಕು. ಅದಕ್ಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಇದು ತಪ್ಪಬೇಕು. ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು. ಏನಾದರೂ ಸಪೋಸ್ ಈ ತರ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಇರ್ಬೋದು, ಆಮೇಲೆ ಬ್ಯಾಂಕ್ಗಳಲ್ಲಿ ಇರ್ಬೋದು, ಕಾರ್ಮಿಕರ ಶೋಷಣೆ ಆದಾಗ ಸಸ್ಪೆಂಡ್ ಮಾಡಿದ್ರು, ಕೆಲಸದಿಂದ ತೆಗೆದ್ರು, ಅಥವಾ ಇನ್ನೇನೋ ಕಾರಣದಿಂದ ಅವ್ರನ್ನ ಮನೆಗೆ ಕಳಿಸಿದ್ರು ಅಂದ್ರೆ ಅವ್ರಿಗೇನು ಸಂಬಳ ಕೊಡ್ತಿದ್ರೆ ಆ ಸಂಬಳದ 75% ಕೇಸ್ ಮುಗಿಯೋ ತನಕನೂ ಕೊಡಬೇಕು ಅಂತ ಹೇಳಿ ನಾನು ಸರ್ಕಾರನ ಮನವಿ ಮಾಡ್ತೀನಿ. ಯಾಕೆಂದ್ರೆ ಬಹಳಷ್ಟು ಕಡೆ ಪ್ರೈವೇಟ್ ಸೆಕ್ಟಾರ್ಗಳಲ್ಲಿ ಕೆಲಸದಿಂದ ಸಣ್ಣ ಪುಟ್ಟ ಕಾರಣಕ್ಕೆ ಅವ್ರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. ಜೊತೆಗೆ ಏನಾದ್ರು ಆ ಬಕೀಟ್ ಹಿಡಿಯೋ ಕೆಲಸ ಅಂತಾರೆ, ಅವರು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು, ಪ್ರೈವೇಟ್ ಸೆಕ್ಟಾರಲ್ಲಿ ಇರ್ಬೋದು, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ತಕ್ಕಂಥ ಕೆಲಸ ಮಾಡದೇ ಇದ್ರು ಅವ್ರಿಗೆ ಸಂಬಳಗಳು ಜೊತೆಗೆ ಪ್ರಮೋಷನ್ಗಳು ಕೊಡ್ತಾ ಇದ್ದಾರೆ. ಇದು ತಪ್ಪಬೇಕು ಅಂದ್ರೆ ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು. ಅವ್ರಿಗೆ 75% ಸ್ಯಾಲ್ರಿನ ಏನಾದರೂ ಸಪೋಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು, ಡಿಸ್ಎಂಗೇಜ್ಮೆಂಟ್ ಮಾಡಿದ್ರು, ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಏನೇ ಒಂದು ಸಣ್ಣ ಪುಟ್ಟ ಕಾನೂನಾತ್ಮಕವಾಗಿ ಕ್ವಶನ್ ಮಾಡಿದಾಗ ಈ ಕೆಲಸಗಾರನಿಗೆ ತೊಂದರೆ ಕೊಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರು. ಇದು ತಪ್ಪಬೇಕು ಅಂದ್ರೆ ಅವ್ರಿಗೆ 75% ಕೊಟ್ಬಿಟ್ಟು ಆಮೇಲೆ ಕೋರ್ಟ್ ತೀರ್ಮಾನ ಏನ್ ಬರುತ್ತೋ ಅದ್ರ ಪ್ರಕಾರ ನಡ್ಕೊಂಡ್ಲಿ, ಬೇಡ ಅನ್ನಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಕಾರ್ಮಿಕರು, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸುಬ್ರಹ್ಮಣ್ಯಂ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡೋದೇನು ಅಂದ್ರೆ, ನಿಮಗೆ ಇಷ್ಟ ಆಯ್ತು ಅಂದ್ರೆ 24 ಗಂಟೆನೂ ನೀವು ಅಲ್ಲೇ ಕಚೇರಿಯಲ್ಲೇ ಇರಿ ಸ್ವಾಮಿ. ಬೇರೆಯವ್ರಿಗೆ ನೀವು ಒತ್ತಾಯ ಮಾಡ್ಬಿಡಿ 13 ಗಂಟೆ ಕೆಲಸ ಮಾಡಿ ಅಂತ ಹೇಳಿ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ತೆ.